ವ್ಯಾಪಾರಿಗಳು ಮಾರ್ಕೆಟ್ ಅಲ್ಲೇ 13 years ರನ್ನಿಂಗ್ ನಮ್ದು ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇರೋದು ನೋಡಿ. 1 week ಇಂದ ಈ ತರ ಆಗ್ತಿದೆ. ಎಲ್ಲಿ ಬಿಸ್ನೆಸ್ ಮಾಡೋದು ಮೇಡಮ್? ಮಳೆ ಬೇರೆ ಬರ್ತಿದೆ. 1 ವಾರ ಆಯ್ತು. ಏನ್ ಮಾಡ್ತಾ ಇದಾರೆ? ಜನಗಳ ಕಷ್ಟ ಯಾಕೆ ನೋಡ್ತಾ ಇಲ್ಲ? DK ಶಿವಕುಮಾರ್ ಅವರು, DK ಶಿವಕುಮಾರ್ ಸರ್ ಅವರು ಬಂದು 1 ವಾರ ಆಯ್ತು ಚಾರ್ಜ್ ತಗೊಂಡು. ಯಾಕೆ ಏನು ನೋಡ್ತಾ ಇಲ್ಲ ಬಡವ್ರ ಕಡೆ? ಅದು ನನ್ನ ಗಮನಕ್ಕೆ ಬಂದಿದೆ, ಅದು ತನಿಖೆಗೆ ಹೇಳಿದ್ದೀನಿ. ಕೇಳ್ಬೋದಲ್ವಾ ನಾವು ಪಬ್ಲಿಕ್? ಹೇಳ್ಬೋದಲ್ವಾ ಯಾಕೆ ಸರ್ ಹಿಂಗ್ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದೀವಿ. ಗೃಹಲಕ್ಷ್ಮಿ ನಿಲ್ಸಿದ್ದಾರೆ, ಎಲ್ರಿಗೂ ಬರ್ತಾ ಇದೆ ಅಲ್ವಾ? ಬಟ್ ಏನಂದ್ರೆ ಅವರು ಮೊದ್ಲು ಮಾಡಿದಾಗ ಕೇಳ್ಕೋಬೇಕಾಗಿತ್ತು. ಗೌರ್ಮೆಂಟ್ ಜಾಬ್ ಅಲ್ಲಿ ಯಾರಿದ್ದಾರೆ, ಜಾಬ್ ಇಲ್ದೇ ಇರೋರು ಯಾರಿದ್ದಾರೆ, ಏನ್ ನಡೀತಾ ಇದೆ ಆಡಳಿತ ಅಂತ ತಿಳ್ಕೊಬೇಕಾಗಿತ್ತು. ತುಂಬಾ ಕಡೂರ್ ಬಡವ್ರಿಗೂ ನಿಲ್ಸಿದ್ದಾರೆ. ತಪ್ಪಲ್ವಾ ಮೇಡಮ್ ಇದು? ಇದು ಒಂದು ರಾಜನೀತಿನ? ಇದು ಮಾಡಬಾರ್ದು. ಗೃಹಲಕ್ಷ್ಮಿನೂ ಮಾಡಿದ್ದಾರೆ, ಎಲ್ಲ ಮಾಡ್ತಾ ಇದಾರೆ. ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಅವ್ರಿಗೆ ಸರ್ಕಾರ ನಡ್ಸಕ್ ಆಗ್ತಾ ಇಲ್ಲ ಅಂದ್ರೆ ವಿಧಾನಸೌಧ ಮಾರ್ಕೊಳ್ಳಿ, ಎಲ್ಲ ಮಾರ್ಕೊಳ್ಳಿ. ಬಟ್ ಇದ್ ಮಾಡ್ತಾ ಇರೋ ತಪ್ಪು. ಜನಗಳಿಗೆ, ಬಡವ್ರಿಗೆ ಯಾಕೆ ಮಾಡ್ತಾ ಇದಾರೆ? ಎಲ್ಲಾ ಮಾರ್ಕೊಂಡ್ ಬಂದಿದ್ದಾರೆ ಒಂದ್ ಕಡೆಯಿಂದ, ಯಾವ್ದು ಬಿಟ್ಟಿಲ್ಲ. ಬಟ್ ಇದು ಈಗ ಮಾಡ್ತಾ ಇರೋ ತಪ್ಪು. ಮೇಡಮ್ ರೈತರ ಜಮೀನ್ ಅಂದ್ರೆ ಮೇಡಮ್ 3 ಎಕರೆ 4 ಎಕರೆ ಜಮೀನ್ ಇಟ್ಕೊಂಡಿದ್ದಾರೆ ರೈತರು. ಅವ್ರಿಗೆ ಅದ್ ಬಿಟ್ರೆ ಜೀವನ ಇಲ್ಲ. ಎಲ್ಲರೂ ಸೀಮೆ ಹಸು ಸಾಕೊಂಡಿದ್ದಾರೆ. ಅವ್ರಿಗೆ ಜಮೀನ್ಗೆ ತೊಂದರೆ ಕೊಡ್ತಾ ಇರೋದು ತಪ್ಪು. ಇಷ್ಟು ವರ್ಷದಿಂದ ಮಾಡ್ತಾ ಇರೋದು ಇವಾಗ ಯಾಕೆ ಮಾಡ್ತಾ ಇದಾರೆ? ಮಾಡೋದ್ ಬೇಕಾಗಿಲ್ಲ, ಮಾಡೋದ್ ಬೇಡ. ಜಮೀನು ಬಡವ್ರಿಗೆಲ್ಲ ಮೇಡಮ್ 3-4 ಹಸು ಇಟ್ಕೊಂಡು ವಯಸ್ಸಾಗಿದ್ದವರೆಲ್ಲ ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಿತ್ಕೊಂಡ್ಬಿಟ್ರೆ ಜಮೀನ್ 3 ಎಕರೆ, ಪಾಪ ಅವ್ರ ಏನ್ರಲ್ಲಿ ಜೀವನ ಮಾಡ್ತಾರೆ? 4-5 ಜನ ಒಂದ್ ಫ್ಯಾಮಿಲಿಲಿ ಜನ ಇದ್ದಾರೆ. ತಪ್ಪು, ಮಾಡಬಾರ್ದು. DK ಶಿವಕುಮಾರ್ ಅವ್ರು ಮಾಡ್ತಾ ಇದಾರೆ ಅಂತ JDS ನವ್ರು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ, ಕುಮಾರಸ್ವಾಮಿ ಅವ್ರು ಮಾಡ್ತಾ ಇದಾರೆ ಅಂತ BJP ಅವ್ರು ಹೇಳ್ತಾ ಇದಾರೆ. ನಾವು ರೈತರು ಯಾರಿಗೆ ಕೇಳೋಣ? ತಪ್ಪು, ಮಾಡಬಾರ್ದು. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಇಷ್ಟಂತ ಬೆಲೆ ಕೊಡ್ತಾರಂತಲ್ಲ? ಏನ್ ಬೆಲೆ ಕೊಡ್ತಾ ಇದಾರೆ ಮೇಡಮ್? ಏನು ಬೆಲೆ ಕೊಡ್ತಾ ಇಲ್ಲ. ಡೈರಿಯಲ್ಲಿ ಬಂದು 32 ರೂಪಾಯಿ 1 ಲೀಟರ್ ಹಾಲು. ನಾವು ಬೆಳಗ್ಗೆ ಎದ್ರ ಪೇಪರ್ ಓದೋರು, ಅವ್ರು ಎಷ್ಟು ಕೊಡ್ತಾರೆ? 28 ರೂಪಾಯಿ ಕೊಡ್ತಾರೆ ಲೀಟರ್ಗೆ. ಯಾರಿಗೆ ಸಾಕಾಗುತ್ತೆ? ಒಂದ್ ಫ್ಯಾಮಿಲಿ 10 ಜನ ಇದಾರೆ, ಯಾರಿಗೆ ಸಾಕಾಗುತ್ತೆ? ಎಲ್ಲ ಬೆಲೆ ಜಾಸ್ತಿ ಆಗಿದೆ. ತಿನ್ನಕ್ಕೆಲ್ಲ 5 ಜನ 6 ಜನ ಮಕ್ಳಿದ್ದಾರೆ. 8 kg ಅಕ್ಕಿ ಅಂತ ಹೇಳಿದ್ರು, 4 kg ಮಾಡಿದ್ರು, 2000 ಕೊಡ್ತೀವಿ ಅಂತ ಹೇಳಿದ್ರು. ಈಗ 2.5 ವರ್ಷಕ್ಕೆ ಸ್ಟಾಪ್ ಮಾಡಿದ್ದಾರೆ. ಎಲ್ಲ ಮೊದ್ಲು ಒಂದು ಕಾರ್ಡ್ಗೆ ಒಬ್ರಿಗೆ 2000 ಹಾಕ್ತಿವಿ ಅಂತ ಹೇಳಿದ್ರು. ಬಟ್ ಕಡು ಬಡವರಂತ ನೋಡಿ ಹಾಕ್ಬೇಕಾಗಿತ್ತು. ಅವ್ರಿಗೆ ಬಜೆಟ್ ಇಲ್ಲ ಅಂತ ನಿಲ್ಲಿಸ್ತಾ ಇದ್ದಾರೆ. ತಪ್ಪು ಮೇಡಮ್. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು ಮೇಡಮ್. ಈಗ ಆತ್ರ ಕೇಳಿದ್ದಾರೆ, ಬಟ್ ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ ಅರ್ಜಿ. ಹಿಂಗೆ ಕಾಲ ಕಳ್ಕೊಂಡು 2.5 ವರ್ಷ ಮಾಡ್ಬಿಡ್ತಾರೆ. ಸಿದ್ದರಾಮಯ್ಯ ಸರ್ ಮಾಡ್ಕೊಂಡ್ರು, ಇವ್ರು ಮಾಡ್ಬಿಡ್ತಾರೆ. ಅವ್ರು ಕೊಟ್ರು ಇವ್ರು ಕಿತ್ಕೊಂಡ್ರು. ಏನಿಲ್ಲ ಮೇಡಮ್, ನಾವು ಹೇಳಿದೀವಿ ವೋಟ್ ಹಾಕ್ಬೇಕಂದ್ರೆ ನಾವು ಕರೆಕ್ಟ್ ಆಗಿ 5 ನಿಗದಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವ್ದು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ? 6 ತಿಂಗಳಿಗೆ 2 ತಿಂಗಳು ದುಡ್ಡು ಹಾಕಿದ್ದಾರೆ, 6 ತಿಂಗಳ ಹಾಕಿಲ್ಲ. ಯಾವ್ದು ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಯಾವ್ದು ಕೊಟ್ಟಿದ್ದಾರೆ? ಯಾವ್ದು ಕೊಟ್ಟಿಲ್ಲ ಮೇಡಮ್. ಗ್ಯಾರಂಟಿ ಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇನ್ನ ನೆಕ್ಸ್ಟ್ ಮೊದ್ಲು ಏನ್ ಮಾಡಿದ್ರು? ಬಂದ ತಕ್ಷಣ DK ಶಿವಕುಮಾರ್ ಸರ್ ಏನ್ ಮಾಡಿದ್ರು? ಬಸ್ ಪಾಸ್ ಕೊಟ್ರು. ಯಾಕೆ ಕೊಟ್ರು? ನೆಕ್ಸ್ಟ್ ವೋಟ್ ಹಾಕ್ಲಿ ಅಂತ. ಮಕ್ಳಿಗೆ ಬಸ್ ಪಾಸ್ ಕೊಟ್ರೆ, ಪಾಪ ಏಜ್ ಆಗಿದ್ದವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ ಮೇಡಮ್. 6 ತಿಂಗಳಾಗಿದೆ, ಪೆನ್ಷನ್ ಬಂದಿಲ್ಲ. ಒಬ್ರಿಗೂ ಏನ್ ಜೀವನ ಮಾಡ್ತಾರೆ? ಏಜ್ ಆಗಿದ್ದವರು, ಮಕ್ಳುಗಳಿಲ್ದ ಇರೋರು. ಏನ್ ಉದ್ದೇಶ ಇವಾಗ? ಇವರು ನಿಲ್ಸ್ಬಿಟ್ಟು ಇವಾಗ ನಿಲ್ಸ್ತಾ ಇದಾರಲ್ವಾ, ನಿಲ್ಸ್ಬಿಟ್ಟು ಅರ್ಜಿ ಹಾಕೋರ್ಗೆ ಮತ್ತೆ ಮೇಡಮ್ ಅದ್ರಲ್ಲೂ ಈಕ್ವಲ್ ಮಾಡ್ತಾರೆ. ಈಗ 50% ಇದೆ, 50% ಅಲ್ಲಿ 25% ಮಾಡ್ತಾರೆ. 100% ಇತ್ತು, 100 ಇಂದ 50 ಆಯ್ತು, 50 ಇಂದ 25% ಆಗುತ್ತೆ. ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ. ಇಲ್ಲ ಮೇಡಮ್, ಡೇಟ್ ಕೊಡ್ತಾರೆ, ಎಕ್ಸ್ಪೆಂಡ್ ಮಾಡ್ತಾರೆ. 1 month 2 month 3 month ಎಕ್ಸ್ಪೆಂಡ್ ಮಾಡಿ ಅದೊಂದು 6000 ಹೋಗುತ್ತಲ್ಲ, ಅಲ್ಲಿ ಈಕ್ವಲ್ ಮಾಡ್ತಾರೆ. ಉಳಿಸ್ಕೊಂತಾರೆ ಮೇಡಮ್. ಅವ್ರಿಗೆ ಸರ್ಕಾರ ಮಾಡಕ್ ಆಗ್ತಾ ಇಲ್ಲ. ಮೊದ್ಲು ಏನ್ ಹೇಳಿದ್ರು? ಯಾರ ಹೆಸರಲ್ಲಿ ಕರೆಂಟ್ ಬಿಲ್ ಇದೆ ಅವ್ರಿಗೆ ಕರೆಂಟ್ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಗೃಹ ಜ್ಯೋತಿ ಕೊಡ್ತೀವಿ ಅಂತ. ಬಟ್ ಏನ್ ಮಾಡಿದ್ರು? ಗೃಹ ಜ್ಯೋತಿನ ಕರೆಂಟ್ ಬಿಲ್ ಅಂಗಡಿಗೆ ಯೂಸ್ ಮಾಡ್ತಾ ಇದಾರೆ, ಮನೆಗೆ ಯೂಸ್ ಮಾಡ್ತಾ ಇದಾರೆ, ಅವ್ರ ಮೋಟರ್ಗೆ ಯೂಸ್ ಮಾಡ್ತಾ ಇದಾರೆ. ಮೊದ್ಲು ನೋಡ್ಬೇಕಾಗಿತ್ತು. ಇವಾಗ ಸಡನ್ ಆಗಿ ಯಾಕೆ ಸ್ಟಾಪ್ ಮಾಡ್ತಾ ಇದಾರೆ? ಯಾಕೆ ಮಾಡ್ತಾರೆ? ಬಜೆಟ್ ಇಲ್ಲ ಸರ್ಕಾರ ನಡ್ಸಕ್ಕೆ, ಅದಕ್ಕೋಸ್ಕರ ಮಾಡ್ತಾ ಇದಾರೆ. ಇದನ್ನೇ ಜನ ನೋಡ್ತಾ ಇರೋದು. ಕುಂಟು ನೆಪ ಹೇಳ್ತಾ ಇದಾರೆ. ಎಕ್ಸಾಕ್ಟ್ ಆಗಿ ಹೇಳ್ತಾ ಇದಾರೆ. ಕುಂಟು ನೆಪ. ಈಗ 1-2 ತಿಂಗಳು ಮಾಡಿ ಮತ್ತೆ ಅದನ್ನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡ್ತಾರೆ.
ಉಳಿಸ್ಕೊಂತಾರೆ. ಈಗಾಗ್ಲೇ ಒಬ್ಬೊಬ್ರಿಗೆ 1 ತಿಂಗ್ಳದ್ ಬಂದ್ರೆ 2 ತಿಂಗ್ಳದ್ ಬಂದಿಲ್ಲ, ಅದು ಬೇಡ ಮೇಡಮ್, ಪೆನ್ಷನ್ ಬಂದಿಲ್ಲ ಏಜ್ ಆದವ್ರಿಗೆ, ಗೃಹಲಕ್ಷ್ಮಿ ಬಿಡಿ, ಅವ್ರ ಹಣ ನಮ್ಗೆ ಬೇಕಾಗಿಲ್ಲ, ನಾವು ಸಂಪಾದನೆ ಮಾಡ್ತೀವಿ ತಿಂತೀವಿ, ಏಜ್ ಆಗಿದ್ದವ್ರು ಕೊಡ್ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಯಾಕೆ ಕೊಡ್ತಾ ಇಲ್ಲ? 800 ರೂಪಾಯಿ ಕೊಡ್ತಾರೆ, 1100 ರೂಪಾಯಿ ಕೊಡ್ತಾರೆ 60 ವರ್ಷ ಮೇಲ್ಪಟ್ಟವ್ರಿಗೆ, ಅದಾದ್ರೂ ಕರೆಕ್ಟಾಗಿ ಹಾಕ್ಬೇಕಲ್ಲ ಮೇಡಮ್, ಆಗ್ತಾ ಇಲ್ಲ ಅಷ್ಟೇ ಇವ್ರ ಸರ್ಕಾರ. ನೆಕ್ಸ್ಟ್ ಅಂತೂ ಬರಲ್ಲ ಇವರು. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಐದು ನಿಗಮಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಸ್ಟಾಪ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಬರೋದೇ ಇಲ್ಲ ಮೇಡಮ್ ಇವರು. ಮೇಡಮ್ ನೋಡ್ಬೇಕು, ನಮ್ಗೆ ಮೋದಿ 1 ಲಕ್ಷ ನಾವು ಬಡ್ಡಿ ಇಲ್ದಿರೆ ಬಿಸ್ನೆಸ್ ಮಾಡೋರ್ಗೆ ದುಡ್ಡು ಕೊಡ್ತೀವಿ, ಮತ್ತೆ ವ್ಯಾಪಾರ ಮಾಡೋರ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಕಂಡೀಷನ್ ಆಗಿ ಹಾಕಿದ್ದಾರೆ 1 ಲ್ಯಾಕ್. ಅದು 2 ಇಯರ್ಸ್ ಬಡ್ಡಿ ಇಲ್ಲ ಮೇಡಮ್ ಅದಕ್ಕೆ. ಎಲ್ಲರೂ ಬಡವ್ರು ಕೊಟ್ಟಿದ್ದಾರೆ. ಇದು PM ವಿಶ್ವಕರ್ಮ ಅಂತ ಬಿಟ್ರು ಮೋದಿ ಅವರು ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಅದನ್ನ ಎಲ್ಲ ಪಾಲಿಕೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದು ಬಡ್ಡಿ ಇಲ್ದ ಇರೋ ದುಡ್ಡು ಬಡವ್ರಿಗೆ. ಮತ್ತೆ ಇವಾಗ 3 ಲಕ್ಷ ಬಿಡ್ತೀವಿ ಅಂತ ಹೇಳಿದ್ದಾರೆ, ಖಂಡಿತವಾಗ್ಲೂ ಕೊಡ್ತಾರೆ. ನೆಕ್ಸ್ಟ್ ಮೋದಿ ಅಂತವ್ರೆ PM ಆಗ್ಲಿ ಮೇಡಮ್, ನಮ್ಮ ಆಶೀರ್ವಾದ. ಆಯ್ತಲ್ಲಮ್ಮ, ಮತ್ತೆ ಬರ್ಲಿ ಬಿಡಿ, ಯಾಕೆ ಅವ್ರನ್ನೇ ನೋಡಿ? ಚಾನ್ಸ್ ಇದ್ರೆ ಬರ್ಲಿ ಬಿಡಿ ಮೇಡಮ್. ಅಲ್ಲಪ್ಪ, ಅವ್ರನ್ನೇ ನೋಡಿ ನೋಡಿ ಬೇಜಾರಾಗಲ್ವಾ ನಿಮ್ಗೆ? ಇಲ್ಲ ಬರ್ಲಿ ಬಿಡಿ ಮೇಡಮ್, ಕೆಲಸ ಮಾಡೋರ್ ಬೇಕು ನಮ್ಗೆ ಮೇನು ಮೇಡಮ್. ಕುಂಟ್ನೆಪ ಹೇಳೋರಾಗ್ಲಿ, ಹಿಂದೆ ಸರಿಕೊಂಡು ನಮ್ಮ ಕೆಲಸನ ಮಾಡ್ತೀವಿ ಅನ್ನೋರು ಬೇಕಾಗಿಲ್ಲ ನಮ್ಗೆ. ಕರೆಕ್ಟ್ ಆಗಿ ಜನಗಳನ್ನ ಭಾವಿಸೋರು, ಜನಗಳನ್ನ ನಿಗದಿ ಕೊಡೋರ್ ಬೇಕು. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಅವ್ರು ಬರ್ಲಿ, ಆ ತರ ಬೇಕು ನಮ್ಗೆ ಜನ. ಅವರು ಇವಾಗ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಪೆಟ್ರೋಲ್. ಮೇಡಮ್ ಇವ್ರು ಏನೇ ಹೇಳಲ್ಲ, ಅವ್ರು ಬಂದ್ಬಿಟ್ಟು DK ಶಿವಕುಮಾರ್ ಬಂದ್ಬಿಟ್ಟು ಇವ್ರ ಮೇಲೆ ಹೇಳ್ತಾರೆ, ಇವ್ರು ಬಂದ್ಬಿಟ್ಟು ಅವ್ರ ಮೇಲೆ ಹೇಳ್ತಾರೆ. ನಮ್ಗೆಲ್ಲ ಎಲ್ಲಿ ಸಿಗ್ತಾ ಇದೆ? ಇವ್ರ ಜಗಳದಲ್ಲಿ ನಾವು ಪಾಪಿ ಆಗ್ತಾ ಇದೀವಿ ಇಲ್ಲಿ. ನೋಡಿ, ಈ ತರ ಕಸದ ಮೇಲೆ, ಈ ತರ ಚಪ್ಪಲಿ ಮೇಲೆ ದೇವ್ರಿಗೆಲ್ಲ ವ್ಯಾಪಾರ ಮಾಡ್ಕೊಂಡು ಇಟ್ಟಿದ್ದಾರೆ. ಇಲ್ಲಿ ಹಲ್ಗೆ ಇಕ್ಕಕ್ ಬಿಡ್ತಾ ಇಲ್ಲ, ಕಸ ಹಾಕಿದ್ದಾರೆ, ಕಸ ತೆಗಿತಾ ಇಲ್ಲ, ಎಲ್ಲ ಮಾಡ್ತಾ ಇದಾರೆ. ಬಡವ್ರು ಎಲ್ಲಿ ಮೇಡಮ್ ಜೀವನ 30 ವರ್ಷದಿಂದ ಈ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟೋ ಜನ ಬಡವ್ರು ಇದ್ದಾರೆ, ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವತ್ತಿಂದ ಬಂದವರಲ್ಲ, 30-40 ವರ್ಷದಿಂದ ಮಾಡೋರಿದ್ದಾರೆ. ಬಟ್ ಅವ್ರಿಗೆಲ್ಲ ಏನು ಪ್ರಾಫಿಟ್ ಇಲ್ಲ. ನೋಡಿ, ಇವಾಗ ಓಡಿ ಅಂದ್ರೆ ಓಡ್ತಾ ಇರ್ಬೇಕು. ಸೀಜಿಂಗ್ ಮಾಡಿದಾಗ ಎಲ್ಲ ಎತ್ತಿಸ್ಬಿಡ್ತಾರೆ, ಔಸ್ಕೊಂಡು ಎಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಅವ್ರು ಹೊಡಿದೇ ಇದ್ದಾಗ ಬಂದು ವ್ಯಾಪಾರ ಮಾಡ್ತಾರೆ. ಇದಕ್ಕೆಲ್ಲ ಯಾರು ಏನ್ ಮಾಡ್ತಾ ಇದಾರೆ, ಒಳಗಡೆ ಕುತಂತ್ರ ಏನಿದೆ ಯಾರಿಗ್ ಗೊತ್ತಾಗ್ತಾ ಇಲ್ಲ ಮೇಡಮ್. ಇದೆಲ್ಲ ನಮ್ಮಂತವ್ರಿಗೆ ಆಚೆ ಬಂದ್ರೆ ಗೊತ್ತಾಗುತ್ತೆ. ಒಳಗಡೆ ಯಾರು ಏನ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಬ್ರು DK ಶಿವಕುಮಾರ್ ಸರ್ ಹೆಸರು ಹೇಳ್ತಾರೆ, ಬಟ್ ನಮಗ್ ಗೊತ್ತಿಲ್ಲ, ಹೇಳ್ತಾ ಇದಾರೆ. ಬಟ್ ಒಬ್ರು ಇವ್ರ ಹೆಸರು ಹೇಳ್ತಾರೆ, ಒಬ್ರು ಪಾರ್ಕಿಂಗ್ ಹೇಳ್ತಾ ಇದಾರೆ, ಬಟ್ ಏನಂತ ಗೊತ್ತಾಗ್ತಾ ಇಲ್ಲ. ನಮ್ಮಂತವ್ರಿಗೆ ತಿಳುವಳಿಕೆ ಬರೋದ್ ಯಾವಾಗ, ಆಚೆ ಬರೋದ್ ಯಾವಾಗ, ಗೊತ್ತಾಗೋದ್ ಯಾವಾಗ? ಆರ್ಸಿದ ಸರ್ಕಾರ, ನೀವೇ ಆರ್ಸಿ ಕಳ್ಸಿ ಸರ್ಕಾರ ಅಲ್ವಾ? ಹೌದು ಮೇಡಮ್, ಪಬ್ಲಿಕ್ ಏನ್ ಮಾಡಕ್ಕೂ ಆಗ್ತಾ ಇಲ್ವಲ್ಲ. ಮಾಡಿದ್ರೆ ಬೇರೆ ತರ ಪ್ರೊಟೆಕ್ಷನ್ಗಳು ತಗೊಂತಾರೆ, ಬೇರೆ ತರ ಬಿಡ್ತಾರೆ. ಮಾಡಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಬಂದಿದ್ದ ಪಾಲಿ ಬಂದು ಪಂಚಾಮೃತ ಅನುಭವಿಸ್ತಾ ಇರ್ಬೇಕು, 2 ದಿನ ಹೋಗ್ತಾ ಇರ್ಬೇಕು ಅನ್ಸ್ತಾ ಇದೆ. ಆದ್ರೆ ಮೇಡಮ್, ನಾವೇ ನಮ್ ಕೈಯಿಂದ ಓಟ್ ಹಾಕಿ ಮಾಡ್ಕೊಂಡಿದೀವ ಅಂತಾನು ಅನ್ಸುತ್ತೆ. ನೋವಿದೆ, ಆಕ್ರೋಶ ಇದೆ.